ಮೂವಿ ಓಪನಿಂಗ್ ಸೀನಲ್ಲಿ ನಾವು ಒಂದು ಹುಡುಗಿನ ನೋಡ್ತೀವಿ. ಆ ಹುಡುಗಿ ತುಂಬಾ ಚೆನ್ನಾಗಿ ಅವ್ರ ಫ್ಯಾಮಿಲಿ ಜೊತೆಗೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರುತ್ತೆ. ಈ ಹುಡುಗಿ ಹೆಸರು ಬಿ ಅಂತ. ಸೇಮ್ ಪೀಟರ್ ರಾಬಿಟ್ ಅಲ್ಲಿ ಹೀರೋಯಿನ್ ಇದಳ ಬಿ, ಅವಳ ಹೆಸರೇ. ಈ ಫ್ಯಾಮಿಲಿಗೆ ಯಾವುದೇ ರೀತಿಯ ಕಮ್ಮಿ ಇರೋದಿಲ್ಲ. ತುಂಬಾ ಚೆನ್ನಾಗಿ ಇವ್ರ ಮಗಳನ್ನ ನೋಡ್ಕೊಂಡು ಅವಳ ಜೊತೆಗೆ ತುಂಬಾ ಚೆನ್ನಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಈ ಫ್ಯಾಮಿಲಿಯ ಮದರ್ಗೆ ಅಂದ್ರೆ ಬಿನ ತಾಯಿಗೆ ಒಂದು ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ಅವಳು ಚಿಕ್ಕ ವಯಸ್ಸಲ್ಲಿ ಇವಳ ಮಗಳನ್ನ ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಅಂದ್ರೆ ಅವ್ರ ತಾಯಿ ಡೆತ್ ಆಗಿ ಹೋಗ್ಬಿಡ್ತಾಳೆ. ಹಾಗಾಗಿ ಇವಳನ್ನ ಎತ್ತಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡ್ತಾರೆ. ಮತ್ತೆ ಸೀನ್ ನಮಗೆ ಸ್ವಲ್ಪ ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಈಗ ಬಿ ವಾಪಸ್ ಇವ್ರ ಅಜ್ಜಿ ಮನೆಗೆ ಬಂದಿರ್ತಾರೆ. ಮತ್ತೆ ಇವ್ರ ಅಜ್ಜಿ ಇವಳು ಬಂದಿರೋದ್ರಿಂದ ಇವಳು ಚಿಕ್ಕ ವಯಸ್ಸಲ್ಲಿ ಏನೇನು ಆಟ ಆಡ್ತಿದ್ಲು, ಹೇಗೆ ಆಟ ಆಡ್ತಿದ್ಲು, ಆ ವಸ್ತುಗಳನ್ನೆಲ್ಲ ಎತ್ತಿಕ್ಕಿರ್ತಾಳೆ. ಅದನ್ನೆಲ್ಲ ತೋರಿಸ್ಬಿಟ್ಟು ನೋಡಿ ಇದೇ ನೀನು ಆಟ ಆಡ್ತಿದ್ದು ಅಂತ ಎಲ್ಲ ವಸ್ತುಗಳನ್ನ ತೋರಿಸ್ತಾ ಇರ್ತಾಳೆ. ಇವಳು ಕೂಡ ಅವಳ ಮನೆಯಲ್ಲಿ ಏನೇನು ಆಟ ಆಡ್ತಿದ್ದೆ, ಹೇಗೆ ಆಟ ಆಡ್ತಿದ್ದೆ ಅಂತ ಎಲ್ಲನ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ಹೀಗೆ ನೋಡ್ತಾ ನೋಡ್ತಾ ಅಜ್ಜಿ ನನ್ನ ಚಿಕ್ಕ ಹುಡುಗಿ ಎಲ್ಲ ಬಿಡಿ, ಈಗ ನಾನು ದೊಡ್ಡವಳಾಗಿದ್ದೀನಿ, ಇದನ್ನೆಲ್ಲ ತೋರಿಸಿ ಏನ್ ಯೂಸ್ ನನಗೆ ಅಂತ. ಅದಕ್ಕೆ ಅವ್ರ ಅಜ್ಜಿ ಕೂಡ ಹೌದು ಈಗ ನೀನು ದೊಡ್ಡವನಾಗ ಬಿಟ್ಟಿದ್ದೆ, ಕರೆಕ್ಟು, ಸರಿ ಬಿಡು ನಾನು ಏನೇನೋ ತೋರಿಸ್ತಿದ್ದೆ, ಸರಿ ಆಯ್ತು ನಡಿ ನಿಮ್ಮ ತಂದೆನ ನೋಡ್ಕೊಂಬರಕ್ ಹೋಗೋಣ ಅಂತ ಇವ್ರ ತಂದೆನ ನೋಡೋದಕ್ಕೆ ಇವರೊಂದು ಹಾಸ್ಪಿಟಲ್ಗೆ ಬರ್ತಾರೆ. ಹೌದು ಇವ್ರ ತಂದೆಗೂ ಕೂಡ ಯಾವುದೇ ಒಂದು ರೀತಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಇವ್ರ ತಂದೆನ ನೋಡಕ್ಕೆ ಇವಳು ಹಾಸ್ಪಿಟ್ಲಿಗೆ ಬರ್ತಾಳೆ. ನೋಡಿದ್ರೆ ಇವ್ರ ತಂದೆ ತುಂಬಾ ಚೆನ್ನಾಗಿ ತನ್ನ ಮಗಳಿಗೆ ಈ ರೀತಿ ನಮಗೊಂದು ಕಾಯಿಲೆ ಇದೆ ಅಂತ ಫೀಲ್ ಬರಬಾರ್ದು ಅಂದ್ಬಿಟ್ಟು ಅವಳು ಮುಂದೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ತೋರಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಅವಳು ಕೂಡ ತಂದೆ ಇದನ್ನೆಲ್ಲ ಮಾಡಬೇಡಿ ಬಿಡಿ, ನಾನೇನ್ ಚಿಕ್ಕ ಹುಡುಗಿ ಅಲ್ಲ, ಇವನ್ಗೂ ಇದು ಅರ್ಥ ಆಗ್ಬಿಟ್ಟು ತಲೆ ಕೆಡ್ಸ್ಕೊಂಬೇಡ, ನನಗೆ ನಿಮ್ಮ ತಾಯಿ ರೀತಿ ಏನು ಕ್ಯಾನ್ಸರ್ ಇಲ್ಲ, ನನಗೊಂದು ಚಿಕ್ಕ ಸರ್ಜರಿ ಆಗುತ್ತೆ ಅಷ್ಟೇ, ಅದಾದ್ಮೇಲೆ ನಾನು ಸರಿ ಹೋಗ್ಬಿಡ್ತೀನಿ. ಇವಳಿಗೆ ಎಲ್ಲೊಂದ್ ಕಡೆ ಭಯ ಇರುತ್ತೆ, ನಮ್ಮ ತಂದೆನೂ ಕೂಡ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವನು ಇವಳಿಗೆ ಧೈರ್ಯ ತುಂಬ್ತಾ ಇರ್ತಾನೆ. ಆ ತರ ಕೂಡ ಈ ತರ ಒಂದು ಮಾತನ್ನ ಹೇಳ್ಬಿಟ್ಟು ನೀನ್ ಇಲ್ಲಿ ಹಾಸ್ಪಿಟಲ್ ಇರೋದ್ ಬೇಡ, ನಿನ್ ಪಾಡಿ ನಿಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಈ ಊರನ್ನೆಲ್ಲ ಕ್ಲೀನ್ ಸುತ್ತಾಡ್ಕೊಂಡು ಹೋಗಿ ನೋಡು, ಇದಾದ್ಮೇಲೆ ನಮ್ಗೆ ಸರ್ಜರಿ ಆದ್ಮೇಲೆ ನಾವ್ ಇಲ್ಲಿಂದ ಹೊಂಟೋಗೋಣ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಇವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಸೀನ್ ಇವ್ರ ಮನೆಗೆ ಶಿಫ್ಟ್ ಆಗುತ್ತೆ. ಇವಳು ಟಿವಿ ನೋಡ್ತಿರ್ಬೇಕಾದ್ರೆ ಇವಳಿಗೆ ರೂಮ್ ಒಳಗಡೆಯಿಂದ ಯಾವ್ದೋ ರೀತಿ ಶಬ್ದ ಬಂದಂಗಾಗುತ್ತೆ. ಇವಳು ಕೂಡ ಎದ್ಬಿಟ್ಟು ಹೋಗ್ಬಿಟ್ಟು ಇವಳು ರೂಮ್ ಅಲ್ಲಿ ಒಂದು ಡ್ರಾರ್ ಇರುತ್ತೆ, ಅದನ್ನ ಓಪನ್ ಮಾಡ್ಬಿಟ್ಟು ನೋಡಿದಾಗ ಇವಳು ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ದಂತಹ ಕೆಲವು ಪೇಂಟಿಂಗ್ ಡಬ್ಬಗಳು ಎಲ್ಲ ಕೂಡ ಇರುತ್ತೆ ಅಲ್ಲಿ. ಅದರಲ್ಲಿ ಒಂದು ಟೇಪ್ ರೆಕಾರ್ಡ್ ನ ನೋಡ್ತಾಳೆ. ಆದ್ರೆ ಅದರಲ್ಲಿ ಬ್ಯಾಟ್ರಿ ಇರೋದಿಲ್ಲ. ಅದಕ್ಕೋಸ್ಕರ ಅದು ಬ್ಯಾಟ್ರಿ ತಗೊಂಬರೋಣ ಅಂತ ಆಚೆ ಹೋಗ್ತಾಳೆ. ಇವಳು ಆಚೆ ಹೋಗ್ತಿರ್ಬೇಕಾದ್ರೆ ನಾವು ನೋಡ್ತೀವಿ ಇವಳನ್ನ ಯಾರೋ ಒಬ್ರು ಫಾಲೋ ಮಾಡ್ತಾ ಇರ್ತಾರೆ. ಇವಳಿಗೂ ಗೊತ್ತಾಗ್ತಾ ಇರುತ್ತೆ ಇವ್ ಯಾರೋ ಒಬ್ರು ನನ್ನ ಫಾಲೋ ಮಾಡ್ತಾ ಇದಾರೆ ಅಂತ. ಆದ್ರೆ ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಇವಳು ಒಂದು ಅಂಗಡಿಗೆ ಹೋಗ್ಬಿಟ್ಟು ಆ ಒಂದು ಟೇಪ್ ರೆಕಾರ್ಡ್ಗೆ ಬ್ಯಾಟ್ರಿನ ತಗೊಂಡು ಆಚೆ ಬರ್ತಾಳೆ. ಆಚೆ ತಗೊಂಡು ಹಿಂಗೆ ಮನೆಗೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಇವಳನ್ನ ಯಾರೋ ಫಾಲೋ ಮಾಡ್ತಾ ಇರ್ತಾರೆ. ಮತ್ತೆ ಇವಳು ನೋಡ್ತಿದ್ದಂಗೆ ಯಾರೋ ಒಬ್ರನ್ನ ನೋಡ್ಬಿಡ್ತಾಳೆ. ಅವ್ರು ಸಡನ್ ಆಗಿ ಮನೆ ಒಳಗಡೆ ಹೊಡೋಗ್ಬಿಡ್ತಾಳೆ. ಇವಳು ಕೂಡ ನಿಂತ್ಕೊಳ್ಳಿ ಯಾರು ಇರ್ಬೋದು ಅಂದ್ಬಿಟ್ಟು ಇವಳು ಕೂಡ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇರ್ತಾಳೆ. ಇವಳು ಅದರಿಂದ ಹೋಗ್ತಾ ಇವಳು ಮನೆ ಒಳಗಡೆಗೆ ಬಂದಿರ್ತಾರೆ. ಇದೊಂಥರ ಅಪಾರ್ಟ್ಮೆಂಟ್ ತರ ಇರುತ್ತೆ. ಒಂದೊಂದು ರೂಮ್ ಒಬ್ಬೊಬ್ರಿಗೆ ಕೊಟ್ಟಿರ್ತಾರೆ ಇರೋದಕ್ಕೆ ಅಂತ. ಇವಳು ಫುಲ್ ಟಾಪ್ ರೂಮ್ ಹೊಂಟೋಗ್ಬಿಡ್ತಾಳೆ. ಇವ್ರನ್ನ ಹುಡ್ಕೊಂಡು ಹೋಗ್ಬಿಟ್ಟು ಆ ಒಂದು ರೂಮ್ ಒಳಗಡೆ ಆ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಇವ್ರನ್ನ ಫಾಲೋ ಮಾಡ್ತಿದ್ಲಲ್ಲ ಆ ಒಂದು ಹುಡುಗಿ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಡೋರ್ ಹತ್ರ ಹೋಗ್ಬಿಟ್ಟು ಬಾಗ್ಲು ತಟ್ಬಿಟ್ಟು ಯಾರು ಇದ್ದೀರಾ ಒಳಗಡೆ, ನಾ ಒಂದು ಹುಡುಗಿನ ನೋಡಿದೆ ಇಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಕೂಡ ಯಾರು ಇಲ್ಲ, ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರ್ತಾರೆ. ಇವಳು ಆ ಡೋರ್ ತೂತಿಂದ ನೋಡ್ಬೇಕಾದ್ರೆ ಯಾರೋ ಒಬ್ರು ಕಣ್ಣು ಇವಳಿಗೆ ಕಾಣಿಸುತ್ತೆ. ಇವಳು ಇದನ್ನ ನೋಡಿ ಎದುರ್ಕೋತಾಳೆ. ಆಗ ಸಡನ್ ಆಗಿ ಅಲ್ಲಿಗೆ ಪಕ್ಕದ ಮನೆ ಇರೋರು ಬಂದ್ಬಿಟ್ಟು ಏನ್ ಮಾಡ್ತಾ ಇದೆಯಲ್ಲ, ಇಲ್ಲಿಗೆಲ್ಲ ಬರಂಗಿಲ್ಲ ನೀನು, ಹೋಗ್ತಾ ಇರಿ ಇಲ್ಲಿಂದ ಅಂದ್ಬಿಟ್ಟು ರೇಗ್ ಬಿಡ್ತಾರೆ. ಹಾಗಾಗಿ ಇವಳು ಭಯ ಬಿಟ್ಕೊಂಡು ಅಲ್ಲಿಂದ ಕೆಳಗಡೆ ಬಂದ್ಬಿಡ್ತಾಳೆ. ಮತ್ತೆ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇವಳು ಮತ್ತೆ ತನ್ನ ತಂದೆನ ನೋಡಕ್ಕೆ ಒಂದು ಹೂ ತಗೊಂಡು ಹೋಗ್ತಾ ಇರ್ತಾಳೆ. ಆಗ ಇವಳಿಗೆ ಒಬ್ಬ ಫ್ರೆಂಡ್ ಆಗ್ತಾನೆ. ಇವನ ಹೆಸರು ಬೆಂಜಮಿನ್ ಅಂತ. ಇಲ್ಲಿ ಇವರಿಬ್ರು ಒಂಥರ ಫ್ರೆಂಡ್ ಆಗ್ತಾರೆ. ಈಗ ಬೆಂಜಮಿನ್ ಹತ್ರ ಈ ಏಟ್ ಹೆಂಗಾಯ್ತು ಅಂತ ಕೇಳಿದಾಗ ಅಯ್ಯೋ ನಾನೊಬ್ಬ ದೊಡ್ಡ ತೀಟೆ ಹುಡುಗ, ಏನೇನೋ ಮುರ್ಕೋತಾ ಇರ್ತೀನಿ, ಕಾಲು ಅವೆಲ್ಲ ನಂಗೆ ನಾರ್ಮಲ್, ಬಿಡು ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಸರಿ ನಾನು ಆಮೇಲೆ ಸಿಗ್ತೀನಿ ನಿನಗೆ ಅನ್ಬಿಟ್ಟು ಇವಳು ಕೂಡ ಬಂದ್ಬಿಡ್ತಾಳೆ. ಇವಳು ತಂದೆ ಹತ್ರ ಬಂದು ನೋಡಿದಾಗ ಇವಳ ತಂದೆ ಆ ರೂಮಿಂದ ಎಸ್ಕೇಪ್ ಆಗೋ ತರ ಒಂದು ಸೆಟಪ್ ಮಾಡಿರ್ತಾರೆ. ಆದ್ರೆ ಇವಳಿಗೆ ಗೊತ್ತಾಗುತ್ತೆ ಇದ್ರೆಲ್ಲ ನಮ್ಮ ತಂದೆ ಸುಮ್ಮನೆ ಆಟ ಆಡಿಸ್ತಿದ್ದಾರೆ ಅನ್ಬಿಟ್ಟು ಒಂದು ಡ್ರಾಲ್ಗಡೆ ಇರ್ತಾನೆ ಅವನು. ಹೋಗ್ಬಿಟ್ಟು ಇದನ್ನೆಲ್ಲ ನಿಲ್ಸು ಅಂದ್ಬಿಟ್ಟು ಅವ್ನಿಗೆ ಹೂವು ಕೊಟ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಮತ್ತೆ ಸೀನು ನೈಟಿ ಶಿಫ್ಟ್ ಆಗುತ್ತೆ. ಇವಳು ಆ ಟೈಪ್ ರೆಕಾರ್ಡ್ ತಂದಿರ್ತಾಳಲ್ಲ ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಇವಳು ಚಿಕ್ಕ ವಯಸ್ಸಲ್ಲೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಿದ್ಲು, ಇವ್ರ ತಂದೆ ತಾಯಿ ಜೊತೆಗೆ ಇರೋದನ್ನೆಲ್ಲ ನೋಡ್ತಾ ಇರ್ತಾಳೆ. ಆಗ ಮತ್ತೆ ಇವಳಿಗೆ ರೂಮ್ ಆಚೆ ಯಾರೋ ಮಾತಾಡೋ ರೀತಿ ಇವಳಿಗೆ ಶಬ್ದ ಕೇಳಿಸುತ್ತೆ. ಇವಳು ನಿಧಾನ ಡೋರ್ ತೆಗಿತಾಳೆ. ಇವ್ರ ಮನೆ ಮುಂದೆ ಯಾರೋ ಪಾಸ್ ಆಗ್ತಾ ಇರ್ತಾರೆ. ಇವಳು ಕೂಡ ಇವ್ರನ್ನ ಕಂಡಿಡಿಲೇಬೇಕು ಯಾರು ಅಂದ್ಬಿಟ್ಟು ಅವರಿಂದ ಫಾಲೋ ಮಾಡ್ಕೊಂಡು ಇವಳು ಹೋಗ್ತಾರೆ. ನೋಡಿದ್ರೆ ಅದ್ಯಾವುದೋ ಒಂದು ಗೊಂಬೆ ರೀತಿ ಇರುತ್ತೆ, ಆದ್ರೆ ಅದಕ್ಕೆ ಪ್ರಾಣ ಇರುತ್ತೆ. ಮತ್ತೆ ಅವ್ರ ಜೊತೆಗೆ ಒಬ್ಬ ಮನುಷ್ಯ ಕೂಡ ಇರ್ತಾನೆ. ಇವಳು ಅವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಫಾಲೋ ಮಾಡ್ಕೊಂಡು ಜಾಗದಲ್ಲಿ ಕದ್ದು ನೋಡ್ತಾ ಇರ್ತಾಳೆ. ಅವನು ಶಿಸ್ತಾಗಿ ಯಾವ್ದೋ ಒಂದು ಮನೆಗೆ ಹತ್ಬಿಟ್ಟು ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಎಷ್ಟೊಂದು ಟಾಯ್ಗಳು ಬಿದ್ದಿರುತ್ತೆ. ನಿಧಾನಕ್ಕೆ ಆ ಟಾಯ್ಗಳನ್ನೆಲ್ಲ ದಾಟ್ಕೊಂಡು ಒಂದು ಡ್ರಾರ್ನ ಓಪನ್ ಮಾಡ್ತಾನೆ. ಆ ಡ್ರಾರ್ನ ಓಪನ್ ಮಾಡಿದ ತಕ್ಷಣ ಒಂದು ದೊಡ್ಡ ಮಾಸ್ಟರ್ ರೀತಿ ಒಂದು ಗೊಂಬೆ ಆಚೆ ಬರುತ್ತೆ. ಇದ್ರ ಹೆಸರು ಲೂ ಅಂತ. ಇವನ ಹೆಸರು ಕಾಲು ಇಲ್ಲೇನ್ ಮಾಡ್ತಿದ್ಯಾ, ಬಾ ನಿಂಗೆ ಟೈಮ್ ಆಯ್ತು ಹೋಗೋಣ ವಾಪಸ್ ಅಂದಾಗ ಇಲ್ಲ ಈ ಹುಡ್ಗಂಗ್ ನಾನು ತುಂಬಾ ಇಷ್ಟ ಆಗಿದೆ, ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವನು ಕೂಡ ಇಲ್ಲ ನೀನು ಹುಡ್ಗಂಗ್ ಇಷ್ಟ ಆಗಿಲ್ಲ, ಈ ಹುಡ್ಗ ನೀನು ನೋಡಿದ್ರೆ ಎದುರ್ಕೋತಾನೆ, ಸುಮ್ಮನೆ ಬಾಯಿದಿಂದ ಹೋಗೋಣ ಅಂತ ಇರ್ತಾನೆ. ಹೇಳೋ ಟೈಮಲ್ಲಿ ಆ ಗಬ್ಲುಗೆ ಒಂದು ಆಕ್ಸಿ ಮಾಡ್ಬಿಡ್ತಾನೆ ಜೋರಾಗಿ. ಇದರಿಂದ ಹುಡ್ಗ ಎದ್ದೊಳ್ಬಿಡ್ತಾನೆ. ಮತ್ತೆ ಹಾಗೆ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ಇದನ್ನ ಬಿ ನೋಡ್ಬಿಡ್ತಾಳೆ. ಬಿ ಇದನ್ನೆಲ್ಲ ನೋಡ್ಬಿಟ್ಟು ತಲೆ ತಿರುಗಿ ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಕಣ್ಬಿಟ್ಟಾಗ ಇವಳು ಎಲ್ಲಿರ್ತಾಳೆ ಅಂದ್ರೆ
ಅದೇ ಇವಳೊಂದ್ಸಲಿ ಒಂದು ರೂಮ್ ಒಳಗಡೆ ಬಂದಿರ್ತಲ್ಲ, ಯಾರು ಇದಾರೆ ಒಳಗಡೆ ಅಂತ ಕೇಳ್ಕೊಂಡು ಅದೇ ರೂಮ್ ಒಳಗಡೆ ಇರ್ತಾಳೆ. ಕಂಡ್ಬಿಟ್ಟಿದ ತಕ್ಷಣ ಈ ಬ್ಲೂ ಇವ್ನ ಇರ್ತಾನೆ. ಹಾಗಾಗಿ ಇವಳು ತುಂಬಾ ಎದುರ್ಕೊಂಡ್ಬಿಡ್ತಾಳೆ. ಬಿ ಇವನ್ನ ನೋಡ್ಬಿಟ್ಟು ಯಾರು ನೀನು ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಇವನು ನನ್ನ ಹೆಸರು ಬ್ಲೂ ಅಂತ, ಆದ್ರೆ ನೀನ್ ನೋಡಕ್ ಪರ್ಪಲ್ ಕಲರ್ ಇದೆಯಾ ಅಂದಾಗ ಈ ಹೆಸರು ನನ್ನ ಮಕ್ಳು ನನ್ಗೆ ಇಟ್ಟಿದ್ದು ಅಂತ. ಇವಳು ಕೂಡ ನಿಂಗೆ ಮಕ್ಳು ಬೇರೆ ಇದ್ದಾರಾ ಅಂತ ಕನ್ಫ್ಯೂಸ್ ಆಗ್ತಾ ಇರೋದು ಇವಳಿಗೆ, ಇವಳು ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ. ಆಗ ಅಲ್ಲಿಗೆ ಇವಳು ಫಸ್ಟ್ ಟೈಮ್ ನೋಡಿದ್ಲಿಲ್ಲ ಆ ಟಾಯ್ ಬರುತ್ತೆ. ಇದ್ರ ಹೆಸರು ಬ್ಲಾಸಮ್ ಅಂತ. ಈ ಬ್ಲಾಸಮ್ ಮಾತ್ರ ಇಲ್ಲೇನ್ ನಡೀತಾ ಇದೆ, ಯಾರು ನೀವೆಲ್ಲ ಯಾರು ಅಂತ ಕೇಳಿದಾಗ ಇವ್ರು ಎಲ್ಲಾನು ಕೂಡ ಹೇಳ್ತಾ ಇರ್ತಾರೆ. ಆಗ ಕ್ಯಾಲ್ವಿನ್ ಬಂದ್ಬಿಟ್ಟು ಇಲ್ಲ ಇವಳಿಗೆ ನೋಡ್ಬೇಡಿ, ಇವಳಿಗೆಲ್ಲ ಗೊತ್ತು, ಆದ್ರೆ ಇವಳಿಗಿನ್ನ ಯಾವ್ದು ಕರೆಕ್ಟಾಗಿ ಜ್ಞಾಪಕ ಬರ್ತಿಲ್ಲ ಅಷ್ಟೇ, ಇವಳಿಗೆಲ್ಲ ಹೇಳೋ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಅಂತ ಆ ಇಬ್ರು ಇಫ್ಗಳಿಗೆ ಹೇಳಿ ಸೈಲೆಂಟ್ ಮಾಡಿಸ್ತಾ ಇರ್ತಾನೆ. ಆದ್ರೆ ಅವುಗಳಿಗೆ ತಡ್ಕೊಳಕ್ ಆಗೋದಿಲ್ಲ, ನಿಜನೆಲ್ಲ ಹೇಳ್ಬಿಡ್ತವೆ. ಇಫ್ ಅಂದ್ರೆ ಏನು ಅಂದ್ರೆ ಇಮ್ಯಾಜಿನರಿ ಫ್ರೆಂಡ್ಸ್ ಅಂತ. ಈ ಇಮ್ಯಾಜಿನರಿ ಫ್ರೆಂಡ್ ಅಂದ್ರೆ ಏನು ಅಂದ್ರೆ, ಈಗ ನೀವುಗಳು ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಗೊಂಬೆಗಳನ್ನ ಇಟ್ಕೊಂಡು ಅದ್ರ ಜೊತೆಗೆ ಆಟ ಆಡ್ತಿದ್ರ, ಅದಕ್ಕೆ ತಲೆ ಬಚ್ಚದಾಗಿರ್ಬೋದು, ಊಟ ಮಾಡ್ಸೋದಾಗಿರ್ಬೇಕು, ಅದನ್ನ ಮಾಡ್ತಿದ್ವಲ್ಲ. ಆದ್ರೆ ಆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮಗೆ ಆ ಒಂದು ಗೊಂಬೆ ನಿಜವಾದ ರೂಪದ ತರ ನಮಗೆ ಕಾಣಿಸುತ್ತೆ, ಅದನ್ನೇ ಇಮ್ಯಾಜಿನರಿ ಫ್ರೆಂಡ್ ಅಂತ ಕರಿತೀವಿ. ಬಟ್ ಆದ್ರೆ ಅದು ಹೋಗ್ತಾ ಹೋಗ್ತಾ ಅವರು ದೊಡ್ಡವರಾದಂಗೆ ಆ ಇಮ್ಯಾಜಿನರಿ ಫ್ರೆಂಡ್ ನ ಮರೆಯೋಕೆ ಶುರು ಮಾಡ್ತಾರೆ. ಹಾಗಾಗಿ ಇವರು ಆ ಇಮ್ಯಾಜಿನರಿ ಫ್ರೆಂಡ್ ಇವ್ರ ಕಣ್ಗಳಿಗೆ ಕಾಣಿಸೋದಿಲ್ಲ. ಇದರಿಂದ ಇವರು ಈ ಪ್ರಪಂಚದಿಂದನೇ ಮಾಯ ಆಗೋ ಒಂದು ಪರಿಸ್ಥಿತಿ ಬಂದಿರುತ್ತೆ. ಮತ್ತೆ ಇವುಗಳ ಕೆಲಸಗಳೇನು ಅಂದ್ರೆ, ಈಗ ಮರ್ತೋಗಿರ್ತಾರಲ್ಲ ಕೆಲವು ಮಕ್ಳುಗಳು ಇವ್ರನ್ನ, ಅದಕ್ಕೋಸ್ಕರ ಇವರು ಬೇರೆ ಮಕ್ಳುಗಳ ಹತ್ರ ಹೋಗಿ ಆ ಮಕ್ಳುಗಳನ್ನ ಫ್ರೆಂಡ್ ಮಾಡ್ಕೊಂಡು ಅವುಗಳ ಜೊತೆ ಜೀವನ ಮಾಡೋದು, ಆ ಕೆಲಸನ ಮಾಡ್ತಾ ಇರ್ತಾರೆ. ಇವ್ರಗಳ ತರನೇ ತುಂಬಾ ಜನ ಇಫ್ಗಳಿರ್ತವೆ. ಆ ಇಫ್ಗಳನ್ನೆಲ್ಲ ಒಂದೊಂದು ಮಗು ಜೊತೆಗೆ ಸೇರಿಸಿ ಬಿಡ್ಬೇಕಾಗಿರೋ ಕೆಲಸ, ಈ ಕೆಲಸನ ಕ್ಯಾಲ್ವಿನ್ ಮಾಡ್ಬೇಕಾಗಿರುತ್ತೆ. ಎಲ್ಲ ಮಕ್ಳನ್ನ ಹುಡುಕ್ಬಿಟ್ಟು ಅವುಗಳಿಗೆ ಒಂದೊಂದು ಇಮ್ಯಾಜಿನರಿ ಫ್ರೆಂಡ್ ನ ಕೊಡುವ ಕೆಲಸ ಈ ಒಂದಾಗಿರುತ್ತೆ. ಬಟ್ ಆದ್ರೆ ಹುಡುಗಿ ಇನ್ನೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನನ್ನ ಹತ್ರ ಏನ್ ನಡೀತಾ ಇದೆ ಏನು ಗೊತ್ತಾಗ್ತಿಲ್ಲ ನನಗೆ ಅಂತ. ಅದಕ್ಕೋಸ್ಕರ ಕ್ಯಾಲ್ವಿನ್ ಬಂದ್ಬಿಟ್ಟು ಗೊತ್ತಾಗುತ್ತೆ, ಸರಿ ಇವಾಗ ಲೇಟ್ ಆಯ್ತು, ನೀನ್ ಮನೆಗೆ ಹೋಗ್ಬಿಟ್ಟು ಬೀನ ಮನೆ ಕಳಿಸ್ಬಿಡ್ತಾನೆ. ಅದಕ್ಕೋಸ್ಕರ ಇವಳು ಬಂದ್ಬಿಡ್ತಾಳೆ. ಮತ್ತೆ ಸಿನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇವಳು ಮತ್ತೆ ಇವಳು ತಂದೆನ ನೋಡಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ಬೆಂಜಮಿನ್ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿ ನೋಡ್ತಾಳೆ. ಅಲ್ಲಿ ಬೆಂಜಮಿನ್ ಇರೋದಿಲ್ಲ. ಹಾಗಾಗಿ ಅವ್ನಿಗೊಂದು ಹೂವನ್ನ ಇಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಹೋಗ್ಬಿಟ್ಟು ಅವ್ರ ತಂದೆನ ಮೀಟ್ ಮಾಡ್ಬಿಟ್ಟು ಆ ಹಾಸ್ಪಿಟಲ್ ಸ್ವಲ್ಪ ಫುಡ್ ತಿನ್ನೋಣ ಅನ್ಬಿಟ್ಟು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಫುಡ್ ನ ಮಾಡ್ತಾ ಇರಲ್ಲ, ಆ ಜಾಗ ಇಲ್ಲಿ ತಿಂತ ಕೇಳ್ತಾ ಇರ್ತಾಳೆ. ಅವ್ರು ಕೂಡ ಒಂದು ಜಾಗನ ಹೇಳ್ತಾರೆ. ಇವಳು ಕೂಡ ಜಾಗನ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಇವಳು ಬ್ಲೂನ ನೋಡ್ತಾಳೆ. ಬ್ಲೂನ ನೋಡ್ಬಿಟ್ಟು ಇವಳಿಗೆ ಮುಂಚೆ ಸಾಕು, ಇವನ ಯಾಕೆ ಇಲ್ಲಿ ಬಂದ ಅನ್ಬಿಟ್ಟು ಅವನ್ನ ಫಾಲೋ ಮಾಡ್ಕೊಂಡು ಅವಳು ಹಿಂದೆ ಹೋಗ್ತಾಳೆ. ಹೋದಾಗ ಅವನಂತೂ ಡಬ್ದಲ್ಲಿ ಹೊಚ್ಕೊಂಡ್ ಕೂತಿರ್ತಾನೆ. ಹಾಗಾಗಿ ಇವಳು ಹೋಗ್ಬಿಟ್ಟು ಆ ಡಬ್ದಲ್ಲಿರೋ ಬಟ್ಟೆಯಲ್ಲಿ ಎತ್ತಿಕ್ಬಿಟ್ಟು ಇವನ್ನ ಆಚೆ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಬಂದೆ ಇಲ್ಲಿಗೆ ಅಂತ ಕೇಳಿದಾಗ, ಈಗ ನಿನ್ನ ನೋಡ್ಕೊಂಡು ಅಂತ ಬಂದೆ ಅಂತ ಇವಳಿಬ್ರು ಮಾತಾಡ್ತಿರ್ಬೇಕಾದ್ರೆ ಬೆಂಜಮಿನ್ ನೋಡ್ತಾನೆ. ಬೆಂಜಮಿನ್ ನೋಡ್ಬಿಟ್ಟು ನೀನ್ ಯಾರ ಜೊತೆ ಮಾತಾಡ್ತೀವಿ ಅಂತ ಕೇಳ್ತಾನೆ. ನೋಡಿದ್ರೆ ಬ್ಲೂ ಇವಳು ಕಣ್ಣಿ ಮಾತ್ರ ಕಾಣ್ತಾ ಇರ್ತಾನೆ ಅಷ್ಟೇ, ಬೇರೆಯವ್ರು ಯಾರು ಕಣ್ಣು ಕಾಣ್ತಾ ಇರೋದಿಲ್ಲ. ಈ ಬ್ಲೂನ ಕರ್ಕೊಂಡು ವಾಪಸ್ ಇವ್ರ ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಕ್ಯಾಲ್ವಿನ್ ಹತ್ರ ಏನ್ ನಡೀತಾ ಇದೆ, ಇದನ್ನೆಲ್ಲ ಸ್ಟಾಪ್ ಮಾಡ್ರಿ, ಇದನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು ಹೇಳಿ ಅಂತ ಕೇಳ್ತಾಳೆ. ಆಗ ಬ್ಲೂ ಏನ್ ಹೇಳ್ತಾನೆ ಅಂದ್ರೆ, ನೀನ್ ನಮ್ಗೆ ಸಹಾಯ ಮಾಡ್ಬೇಕು ಅಷ್ಟೇ ಅಂತ ಕೇಳ್ತಾನೆ. ಕ್ಯಾಲ್ವಿನ್ ಸುಮ್ನಿರ ಏನೇನು ಹೇಳ್ಬೇಡ, ಅವಳು ಹೆಂಗ್ ಸಹಾಯ ಮಾಡಕ್ಕಾಗುತ್ತೆ ನಮ್ಗೆ, ಇವಳ ಕೈಲಿ ಅದಾಗಲ್ಲ ಅಂತ. ಇವಳು ಕೂಡ ಏನ್ ಸಹಾಯ ಅದು ಏನ್ ಕೇಳಿ ನಾನು ಬೇಕಾದ್ರೆ ಸಹಾಯ ಮಾಡ್ತೀನಿ ಅಂದಾಗ ಆಗ ಬ್ಲಾಸಮ್ ಹೇಳ್ತಾಳೆ, ಏನಿಲ್ಲ, ನಮ್ಮ ಅಸ್ತಿತ್ವ ಇನ್ನೂ ಇರ್ಬೇಕು ಅಂದ್ರೆ ನಾವು ನಮ್ಮ ಹಳೆ ಮಕ್ಳ ಜೊತೆ ಹೋಗಿ ಸೇರ್ಕೊಬೇಕು, ಇಲ್ಲ ಅಂದ್ರೆ ನಮ್ಗೆ ಹೊಸ ಮಕ್ಳುಗಳನ್ನ ಹುಡುಕಿ ನಮ್ನ ಅವ್ರ ಜೊತೆ ಜಾಯಿನ್ ಮಾಡಿಸ್ಬೇಕು ಅಂತ. ಹೊಸ ಮಕ್ಳನ್ನ ಹುಡುಕೋದಕ್ಕೆ ನೀನ್ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಬ್ಲಾಸಮ್ ಮತ್ತೆ ಬ್ಲೂ ಇಬ್ರು ಕೂಡ ಕೇಳ್ತಾ ಇರ್ತಾರೆ ಬೀನ. ಆಗ ಕ್ಯಾಲ್ವಿನ್ ಕೂಡ ಏನಾಗುತ್ತೆ ಈ ಹುಡುಗಿ ಕೈ, ನನ್ ಕೈಲಿ ಆಯ್ತಾ ಇಲ್ಲ, ಇಲ್ಲಿ ಬೇರೆ ಮಕ್ಳನ್ನ ಹುಡುಕೋದಕ್ಕೆ ಇವಳು ಹೆಂಗ್ ಹುಡುಕ್ತಾಳೆ, ಇವಳ ಕೈಲಿ ಆಗಲ್ಲ ಬಿಟ್ಬಿಡಿ ಅಂತ ಕ್ಯಾಲ್ವಿನ್ ಹೇಳ್ತಿರ್ಬೇಕಾದ್ರೆ ಬಿ ಕೂಡ ಇಲ್ಲ ನಾನು ಹಿಂಗ್ ಸಹಾಯ ಮಾಡ್ತೀನಿ, ನಾನು ಹಿಂಗ್ ಸಹಾಯ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ತಾನೆ ಅಂತ ಹೇಳಿ ಇವಳು ಕೂಡ ಇವ್ರಿಗೆ ಸಹಾಯ ಮಾಡೋಕೆ ಅಂದ್ರೆ ಹೊಸ ಮಕ್ಳನ್ನ ಹುಡುಕಿ ಇವ್ರಿಗೆ ಕೊಡೋಕೆ ಒಪ್ಕೋತಾಳೆ. ಯಾಕಪ್ಪ ಅಂದ್ರೆ ಇವ್ರಗಳಿಗೆ ಹೊಸ ಮಕ್ಳು ಏನೋ ಸಿಕ್ಕಿಲ್ಲ ಅಂದ್ರೆ ಇವುಗಳು ಇಲ್ಲಿಂದ ಮಾಯ ಹೋಗ್ಬಿಡ್ತವೆ. ಅವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಕ್ಯಾವೆನ್ ಮತ್ತೆ ಬಿ ಇಬ್ರು ಎಲ್ಲ ಹೋಗ್ತಿರ್ತಾರೆ. ಬಿ ಎಲ್ಲಿಗೆ ಹೋಗ್ತಿದೀವಿ ಅಂದಾಗ ನಮ್ಗಿನ್ನು ಈ ಇಫ್ಗಳನ್ನ ಯಾವ ಮಕ್ಳಿಗೆ ಕೊಡ್ಬೇಕು ಅಂತ ಸರಿ ಗೊತ್ತಾಗ್ತಿಲ್ಲ, ಅದನ್ನ ತಿಳ್ಕೊಳ್ಳೋಕೆ ಒಬ್ಬ ಎಕ್ಸ್ಪೀರಿಯನ್ಸ್ ಆಗಿರೋ ಒಬ್ಬ ವ್ಯಕ್ತಿ ಹತ್ರ ನಾವು ಹೋಗ್ತಾ ಇದೀವಿ ಅಂತ ಇವನು ಹೇಳ್ತಾನೆ. ಈ ಇಫ್ಗಳೆಲ್ಲ ಎಲ್ಲಿದ್ದೀವಿ ಅಂತ ತಿಳ್ಕೊಳ್ದಾಗ ಬಾ ನಾವು ಹೋಗ್ತಿದೀವಲ್ಲ ನಿಂಗೆ ಗೊತ್ತಾಗುತ್ತೆ ಅನ್ಬಿಟ್ಟು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾವಲ್ಲ ಆ ರೀತಿಯಿಂದ ಪಾರ್ಕ್ ಕರ್ಕೊಂಡು ಹೋಗ್ತಾನೆ. ಇವಳು ಗೊತ್ತಾಗ್ತಾ ಇರುತ್ತೆ ನಮ್ಮ ಮಮ್ಮಿ ನನ್ನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇಲ್ಲಿ ಕರ್ಕೊಂಡ್ ಬರ್ತಿದ್ರು ಅಂತ. ಮತ್ತೆ ಕ್ಯಾವೆನ್ ಇವಳನ್ನ ಒಂದು ಸೀಕ್ರೆಟ್ ಆಗಿರೋ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅದು ಯಾರಿಗೂ ಕಾಣ್ತಾ ಇರೋದಿಲ್ಲ, ಬರೀ ಇವ್ರ ಬಿಗ್ ಮಾತ್ರ ಕಾಣ್ತಾ ಇರುತ್ತೆ. ಇವಳು ಒಳಗಡೆ ಹೋದಾಗ ಅಲ್ಲಿ ಎಷ್ಟೊಂದ್ ಜನ ಇಫ್ ಗಳನ್ನ ನೋಡ್ತಾಳೆ, ಅಂದ್ರೆ ಇಮ್ಯಾಜಿನರಿ ಫ್ರೆಂಡ್ಸ್ ಗಳನ್ನ ನೋಡ್ತಾರೆ. ಅಲ್ಲಿ ಒಬ್ಬೊಬ್ರು ಕೂಡ ಅವ್ರವ್ರ ಒಂದು ಸ್ಟೋರಿನ ಹೇಳ್ತಾ ಇರ್ತಾರೆ. ಏನ್ ಸ್ಟೋರಿ ಅಂದ್ರೆ ಅವ್ರಿಗೆ ಜವಾಬ್ದಾರಿಯಾಗಿ ವಹಿಸಿರುವಂತಹ ಮಕ್ಳುಗಳು ಇವ್ರನ್ನ ಮರಿತಾ ಇರ್ತಾರಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ಎಲ್ಲ ಅಳ್ತಾ ಇರ್ತವೆ. ಇಲ್ಲಿ ಎಷ್ಟೊಂದು ಇಫ್ ಗಳು ಇರ್ತಾರೆ. ಇಲ್ಲಿ ಸೂರ್ಯಕಾಂತಿ ಮತ್ತೆ ಈ ಕ್ಲಾಸ್ ಪೀಸಸ್ ಮತ್ತೆ ಇದೇ ರೀತಿ ತುಂಬಾ ಸುಮಾರು ಇಫ್ಗಳಿರ್ತವೆ. ಇದನ್ನೆಲ್ಲ ಇವಳು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ಕ್ಯಾವೆನ್ ಒಂದು ಟೀಚರ್ ಹತ್ರ ಬಂದ್ಬಿಟ್ಟು ಲೀವ್ಸ್ ಎಲ್ಲಿದ್ದಾರೆ ಹೇಳು ಅಂತ ಕೇಳ್ತಾನೆ. ಈ ಲೀವ್ಸ್ ಇವ್ರು ಎಲ್ಲರಿಗಿಂತ ಸ್ವಲ್ಪ ವಯಸ್ಸಾಗಿರೋ ಒಂದು ಇಫು ಮತ್ತೆ ನಾಲೆಡ್ಜ್ ಇರೋ ಒಂದು ಇಫು. ಹಾಗಾಗಿ ಲೀವ್ಸ್ ಎಲ್ಲಿದ್ದಾರೆ ಅಂದಾಗ ಅಲ್ಲಿ ಮುಂದೆ ಹೋಗು, ಅಲ್ಲೊಂದು ಈಜುಕೊಳ ಇದೆ, ಅಲ್ಲಿ ಅದ್ರ ಸೈಡ್ ಅಲ್ಲಿ ಒಂದು ಹೂವಿನ ತೋಟ ಇದೆ, ಅಲ್ಲಿ ಇದ್ದಾರೆ ಅಂತ. ಇವನು ಕೂಡ ಹೋಗ್ತಿರ್ಬೇಕಾದ್ರೆ ಇವನೊಂದ್ಸಲಿ ಕೆಳಗಡೆ ಜಾರಿ ಬೀಳ್ತಾನೆ. ಯಾಕೆಂದ್ರೆ ಅದು ಒಂದು ಇಫ್ ಆಗಿರುತ್ತೆ, ಅದು ಬೇರೆಯವ್ರು ಯಾರ ಕಣ್ಗೂ ಕಾಣಿಸೋದೇ ಇಲ್ಲ. ಆಕ್ಚುಲಿ ಇವ್ರ
ಕಣ್ಗೂ ಕಾಣಿಸಿರೋದಿಲ್ಲ. ಅದೊಂಥರ ಮಾಯ ಆಗುವಂತ ಇಫು. ಅದರ ಹೆಸರು ಕಿತ್ ಅಂತ. ಈಗ ಕ್ಯಾಲ್ವಿನ್ ಇವಳನ್ನ ಕರ್ಕೊಂಡು ಸೀದಾ ಲೂಯಿಸ್ ಹತ್ರ ಹೋಗ್ಬಿಟ್ಟು, ನೋಡಿ ಈ ಹುಡುಗಿನು ಈ ರೀತಿ ಒಂದು ಕೆಲಸಕ್ಕೆ ಅಂದ್ರೆ ರೀಪ್ಲೇಸ್ಮೆಂಟ್ ಆಗಿರೋ ಒಂದು ಕೆಲಸಕ್ಕೆ ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಇದ್ದಾಳೆ. ಮತ್ತೆ ಇವಳಿಗೆ ಎಲ್ಲಾ ವಿಷಯನ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಇವನು ಹೊಂಟೋಗ್ತಾ ಇರ್ತಾನೆ. ಅಂದ್ರೆ ಈ ಕೆಲಸನ ಬಿಗೆ ಒಪ್ಪಿಸ್ಬಿಟ್ಟು ಅವ್ನು ಹೋಗಕ್ಕೆ ಪ್ಲಾನ್ ಹಾಕೊಂಡಿರ್ತಾನೆ. ಈ ಕೆಲಸ ಬಿಟ್ಬಿಡೋಣ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ಲೂಯಿಸ್ ಟೆಡಿ ಬೇರೆ ಏನ್ ಹೇಳುತ್ತೆ ಅಂದ್ರೆ, ಕ್ಯಾಲ್ವಿನ್ ಈ ಜಾಗನ ಕ್ಲೀನ್ ಆಗಿ ಸುತ್ತಾಡ್ಸೋದ್ನ ಅಂತ ಕೇಳುತ್ತೆ. ಅದಕ್ಕೋಸ್ಕರ ಬೀನ್ ಕೂಡ ಇಲ್ಲ, ನಂಗೆ ಅರ್ಧಂಬರ್ಧ ಸುತ್ತಾಡ್ಸೋರು ಅಷ್ಟೇ ಅಂದಾಗ, ಸರಿ ನಿನ್ನ ಇಮ್ಯಾಜಿನೇಷನ್ ಇಂದಾನೆ ನೀನು ಕ್ರಿಯೇಟ್ ಮಾಡಿ, ಈಗ ನೀನು ಒಂದು ಟೂರ್ ನ ಮಾಡ್ಕೋ ಅಂತ ಕ್ಯಾಲ್ವಿನ್ ಕಳಿಸ್ಬಾರ್ದು ಅಂತ ಹೇಳ್ತಾ ಇರ್ತಾನೆ. ಇವಳು ಕೂಡ ಇವಳನ್ನ ಒಂದು ಇಮ್ಯಾಜಿನೇಷನ್ ನ ಶುರು ಮಾಡ್ತಾಳೆ. ಕ್ಯಾಲ್ವಿನ್ ಕೂಡ ಬೇಡ ಅಂತ ಹೇಳ್ತಾನೆ. ಆದ್ರೂ ಕೂಡ ಇವಳು ಬಿಡೋದಿಲ್ಲ. ಇವಳನ್ನ ಒಂದು ಇಮ್ಯಾಜಿನೇಷನ್ ಶುರು ಮಾಡೇ ಬಿಡ್ತಾಳೆ. ನೋಡಿದ್ರೆ ಆ ಜಾಗನೆಲ್ಲ ಸೂಪರ್ ಆಗಿ ಬದಲಾಯಿಸ್ಬಿಡ್ತಾಳೆ. ನೋಡ್ತಿದ್ದಂಗೆ ಅಲ್ಲಿ ಏನೇನೋ ತೋರಿಸ್ತಾ ಇರ್ತಾಳೆ. ಇದನ್ನೆಲ್ಲ ಇಫ್ಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತವೆ. ಅವುಗಳು ಒಂಥರ ಡಿಫ್ರೆಂಟ್ ಆಗಿರೋ ಒಂದು ಜಾಗನ ಫೀಲ್ ಮಾಡ್ತಾ ಇರ್ತವೆ. ಸೂಪರ್ ಆಗಿ ಎಲ್ಲಾ ಇಫ್ಗಳನ್ನ ಸೇರ್ಕೊಂಡು ಡ್ಯಾನ್ಸಿಂಗ್ ಏನು ಮಸ್ತ್ ಮಜಾ ಮಾಡ್ತಾ ಇರ್ತವೆ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಈ ಕ್ಯಾಲ್ವಿನ್ ಕೂಡ ಒಂದು ಟಾಯ್ ಆಗಿದ್ದ, ಒಂದು ಕ್ಲೌನ್ ಒಂದು ಟಾಯ್ ಆಗಿದ್ದ. ಈಗ ಇವನು ಈ ರೀತಿ ಬದಲಾಗಿರ್ತಾನೆ. ಮತ್ತೆ ಇನ್ನೇನು ಆ ಜಾಗನೆಲ್ಲ ಪೂರ್ತಿ ಸುತ್ತಾಡಿ ಅದರಲ್ಲಿರೋ ಅಂತ ವಿಷಯಗಳನ್ನೆಲ್ಲ ಚೇಂಜ್ ಮಾಡಿ ಇವಳು ವಾಪಸ್ಸು ಮನೆಗೆ ಬರ್ತಾಳೆ. ಮನೆಗೆ ಬಂದ್ಬಿಟ್ಟು ಮತ್ತೆ ಇವಳು ಇವ್ರ ತಂದೆನ ನೋಡೋಣ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ಬೆಂಜಮಿನ್ಗೆ ಒಂದು ಟಾಯ್ನ ಇಕ್ಬಿಟ್ಟು ಹೋಗ್ತಾಳೆ. ಹೋಗ್ಬಿಟ್ಟು ಅವ್ರ ತಂದೆ ಹತ್ರ ನನಗೊಂದು ಕೆಲಸ ಸಿಕ್ತು ಅಂದಾಗ ಅವನು ಕೂಡ ಏನ್ ಕೆಲಸ ಅಂತ ಕೇಳ್ತಾನೆ ಅವ್ರ ತಂದೆ. ಅದಕ್ಕೆ ಇವಳು ಅದನ್ನೆಲ್ಲ ಇವಾಗ್ಲೇ ಹೇಳೋಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಿರ್ಬೇಕಾದ್ರೆ ಬೆಂಜಮಿನ್ ಇವಳನ್ನ ಕರೀತಾನೆ. ಕರೆದ್ಬಿಟ್ಟು ಬೆಂಜಮಿನ್ ಇವರಿಬ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಬಿ ಕೇಳ್ತಾಳೆ, ನಿನ್ಗೆ ಅದರ ಇಮ್ಯಾಜಿನರಿ ಫ್ರೆಂಡ್ ಇದೆಯಾ ಅಂತ. ಅದಕ್ಕೆ ಇವನು ಕೂಡ ಇಲ್ಲ, ನಂಗೆ ಯಾವುದೇ ರೀತಿ ಇಮ್ಯಾಜಿನರಿ ಫ್ರೆಂಡ್ ಇಲ್ಲ ಅಂದಾಗ, ಸರಿ ನಿನಗೆ ಬೇಕಾ ಅಂತ ಕೇಳಿದಾಗ ನನಗೂ ಬೇಕು ಕೊಡ್ಸು ಅಂತ ಇವಳು ಕೇಳ್ತಾಳೆ. ಅದಕ್ಕೋಸ್ಕರ ಇವಳು ವಾಪಸ್ಸು ಈ ಇಫ್ ನ ಒಂದು ಕಮ್ಯುನಿಟಿ ಒಂದು ಜಾಗಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಇವುಗಳನ್ನ ಎಲ್ಲ ಒಂದು ಇಂಟರ್ವ್ಯೂ ತಗೋತಾ ಇರ್ತಾಳೆ. ಇಫ್ ಕಳ್ದು ನಿಮ್ಮ ಹಳೆಯ ಮಕ್ಕಳುಗಳು ನಿಮ್ ಜೊತೆ ಹೇಗೆ ಬಿಹೇವಿಯರ್ ಮಾಡ್ತಿದ್ರು, ಅವುಗಳಿಗೆ ಏನ್ ಇಷ್ಟ, ಮತ್ತೆ ನೀವು ಅವ್ರಿಗೆ ಖುಷಿ ಪಡಿಸೋಕೆ ಏನೇನ್ ಮಾಡ್ತಿದ್ರಿ ಅನ್ಬಿಟ್ಟು ಪ್ರತಿಯೊಬ್ಬರನ್ನು ಕರೆದ್ಬಿಟ್ಟು ಇಂಟರ್ವ್ಯೂನ ಮಾಡ್ತಾ ಇರ್ತಾರೆ. ಇವರಿಬ್ರು ಸೇರ್ಕೊಂಡು ಮಾಡ್ಬಿಟ್ಟು ಮತ್ತೆ ಬೆಂಜಮಿನ್ ಹತ್ರ ಹೋಗ್ತಾರೆ. ಬೆಂಜಮಿನ್ ಹತ್ರ ಹೋಗ್ಬಿಟ್ಟು ಹಿಂಗೆ ಯಾವ್ದು ಇಫ್ ಕಾಣಿಸುತ್ತೋ ಅದೇ ನಿನ್ನ ಒಂದು ಇಮ್ಯಾಜಿನರಿ ಫ್ರೆಂಡ್ ಆಗಿರುತ್ತೆ ಅನ್ಬಿಟ್ಟು ಅಲ್ಲಿಗೆ ಎಲ್ಲಾ ಒಂದು ಇಫ್ ಗಳನ್ನ ಕರೆಸ್ತಾಳೆ. ನೋಡಿದಾಗ ಆದ್ರೆ ಬೆಂಜಮಿನ್ಗೆ ಯಾವ ಒಂದು ಇಫ್ ಕೂಡ ಕಾಣಿಸ್ತಾ ಇರೋದಿಲ್ಲ. ಇದರಿಂದ ನನಗೆ ಯಾವ ಇಫ್ ಕಾಣಿಸ್ತಾ ಇಲ್ಲ ಅಂತ ಇವ್ನು ಹೇಳ್ತಾನೆ. ಇದಕ್ಕೋಸ್ಕರ ಇವಳು ಬೇಜಾರ್ ಮಾಡ್ಕೊಂಡು, ಸಾರಿ ನಿನ್ಗೆ ಸೆಟ್ ಆಗುವಂತ ಇಫ್ ಇಲ್ಲಿ ಇಲ್ಲ ಅನ್ಕೋತೀನಿ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇವನು ಕೂಡ ತಲೆ ಕೆಡ್ಸ್ಕೊಂಬೇಡ, ನೀ ನನ್ನ ಫ್ರೆಂಡ್ ಆಗಿದ್ದೀರ ಅಷ್ಟೇ ಸಾಕು ಅಂದ್ಬಿಟ್ಟು ಇವನು ಕೂಡ ಸುಮ್ಮನಾಗ್ತಾನೆ. ಇವಳು ಇಲ್ಲಿ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಪ್ಲಾನ್ ಎಲ್ಲ ಫೇಲ್ ಆಗ್ತೈತಲ್ಲ ಅನ್ಬೇಕಾದ್ರೆ ಲೂಯಿಸ್ ಒಂದ್ ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ. ಇವಳು ಕೂಡ ಹೋಗ್ಬಿಟ್ಟು ಅವನ ಹತ್ರ ಈ ರೀತಿ ನಮ್ಮ ಪ್ಲಾನ್ ಎಲ್ಲ ಫೇಲ್ ಆಗ್ತೈತೆ, ಯಾವ ಮಕ್ಳಿಗೂ ಕೂಡ ಇಫ್ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಲೂಯಿಸ್ ಕೂಡ ನಾವು ಹೊಸ ಮಕ್ಳನ್ನ ಹುಡ್ಕೊಡೋ ಬದಲು ಹಳೆ ಮಕ್ಳನ್ನ ಹುಡುಕಿದ್ರೆ ಹೇಗಿರುತ್ತೆ ಅಂತ. ಅದಕ್ಕೆ ಇವಳು ಕೂಡ ಆ ಮಕ್ಳುಗಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ, ಅವುಗಳಿಗೆ ಹಿಂಗೆ ಈಗ ಇಫ್ ಗಳು ಕಾಣಿಸ್ತವೆ ಅಂದಾಗ ಅದಕ್ಕೆ ಲೂಯಿಸ್ ಕೂಡ ಆ ಮಕ್ಳುಗಳೆಲ್ಲ ದೊಡ್ಡವರಾದ್ರೂ ಕೂಡ ಅವ್ರಗಳಿಗೆ ನಮ್ಮ ಅವಶ್ಯಕತೆ ಇರುತ್ತೆ. ಆದ್ರೆ ಏನಂದ್ರೆ ಅವ್ರಗಳ ಒಂದು ಬಿಸಿ ಲೈಫ್ಸ್ ಅಲ್ಲಿ ನಮ್ನ ಮರ್ತೋಗಿರ್ತಾರೆ ಅಷ್ಟೇ ಅಂತ. ಈ ಇಫ್ ಗಳನ್ನ ಹಳೆ ಮಕ್ಳುಗಳ ಜೊತೆ ಸೇರ್ಸಿದ್ರೆ ಇವುಗಳು ಖುಷಿಯಾಗಿ ಅವ್ರ ಜೊತೆನೆ ಇರೋಕೆ ಸಾಧ್ಯವಾಗುತ್ತೆ ಅಂತ ಒಂದು ಪ್ಲಾನ್ ನ ಕೊಡ್ತಾನೆ. ಇದು ಇವಳಿಗೂ ಕೂಡ ಸರಿ ಅನ್ಸುತ್ತೆ. ಇಲ್ಲಿ ಬೀನ ತಂದೆ ಒಂದು ಟೇಬಲ್ ಗಳನ್ನ ನೋಡ್ತಾ ಇರ್ತಾನೆ. ಅವ್ರ ಮಗಳ ಜೊತೆ ಅವ್ರ ಹೆಂಡತಿ ಜೊತೆ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಬಂದು ಆಟ ಆಡ್ತಿದ್ನಲ್ಲ ಅದನ್ನ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ನಾಳೆ ಅವನಿಗೆ ಆಪರೇಷನ್ ಆಗ್ಬೇಕಾಗಿರುತ್ತೆ, ಗೊತ್ತಿರೋದಿಲ್ಲ ಏನಾಗುತ್ತೆ ನಾಳೆ ಅಂತ. ಇದಾದ್ಮೇಲೆ ಇವಳು ಇವ್ರ ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾರೆ. ಡಿನ್ನರ್ ಮಾಡ್ಕೊಂಡು, ಇವ್ರು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಿಮ್ಗೆ ದೊಡ್ಡವಳಾದ್ಮೇಲೆ ಏನ್ ಆಗ್ಬೇಕು ಅಂತ ಆಸೆ ಇತ್ತು ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಅಜ್ಜಿ ಕೂಡ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನಗೆ ಡ್ಯಾನ್ಸ್ ಆಡಬೇಕು ಅಂತ ಆಸೆ ಇತ್ತು ಅಂತ. ಇವಳು ಕೂಡ ನೀವು ಯಾವ್ದಾರ ಡ್ಯಾನ್ಸ್ ನ ಮಾಡಿದ್ರೆ ಅಂದಾಗ ನಾನ್ ಮಾಡಿದ್ದೀನಿ ಅನ್ಬಿಟ್ಟು ಒಂದು ಫೋಟೋನ ತೋರಿಸ್ತಾಳೆ ಇವಳು ಡ್ಯಾನ್ಸ್ ಮಾಡಿರೋದ್ನ. ಈ ಫೋಟೋನ ನೋಡ್ಬಿಟ್ಟು ಇವಳಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಈ ಡ್ಯಾನ್ಸ್ ನೀವು ಕಂಟಿನ್ಯೂ ಮಾಡೋ ಬಿಟ್ಬಿಟ್ಟು ಏನ್ ಬಿಟ್ಬಿಟ್ರಿ ಅಂದಾಗ ಆಮೇಲೆ ಹೋಗ್ತಾ ನನಗೆ ಇಷ್ಟ ಆಗ್ಲಿಲ್ಲ, ಆಮೇಲೆ ನನಗೆ ಹೋಗ್ತಾ ವಯಸ್ಸಾಗ್ಬಿಡ್ತಲ್ಲ, ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಆಸೆನೆ ಬಿಟ್ಬಿಟ್ಟೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ. ಇವಳು ಕರೆಕ್ಟ್ ಆಗಿ ಫೋಟೋನ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಬ್ಲಾಸ್ಮರ್ ಇರ್ತಾಳೆ. ಹಾಗಾಗಿ ಇವಳು ಸೀದಾ ವಾಪಸ್ಸು ಈ ಕ್ಯಾಲ್ವಿನ ಮನೆಗೆ ಬರ್ತಾಳೆ. ಕ್ಯಾಲ್ವಿನ ಮನೆಗೆ ಬಂದ್ಬಿಟ್ಟು ಬ್ಲಾಸ್ಮರ್ ಹತ್ರ ನೀನು ನಮ್ಮ ಅಜ್ಜಿಯ ಒಂದು ಇಫ್ ಅಂತ ಹೇಳ್ತಾಳೆ. ಅದು ಇವಳಿಗೂ ಕೂಡ ಗೊತ್ತಿರುತ್ತೆ ಬ್ಲಾಸ್ಮರ್ಗೆ. ಅದಕ್ಕೋಸ್ಕರ ಬಿ ನಡಿ ನೀನ್ ನಮ್ಮ ಅಜ್ಜಿನ ಮೀಟ್ ಮಾಡು, ನೀನ್ ಅವಳ ಜೊತೆ ಇರ್ಬೋದು ಅಂದಾಗ ಆಗ ಅವಳೇನ್ ಹೇಳ್ತಾಳೆ ಅಂದ್ರೆ, ನಾನು ಈ ಅಜ್ಜಿ ಜೊತೆ ತುಂಬಾ ಸಲ ಟ್ರೈ ಮಾಡಿದ್ದೀನಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ, ಆದ್ರೆ ಅವಳನ್ನ ನೋಡೋಕಂತೂ ಸಾಧ್ಯನೇ ಇಲ್ಲ. ಅವಳ ಜೊತೆ ಎಕ್ಸರ್ಸೈಸ್ ಆಗಿರ್ಬೋದು, ಅವಳ ಜೊತೆ ಯೋಗ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡಿದ್ದೀನಿ, ಅವಳನ್ನ ನೋಡಕ್ ಆಗ್ತಾ ಇಲ್ಲ ಅಂತ. ಕ್ಯಾಲ್ವಿನ್ ಕೂಡ ಇದೇ ಹೇಳ್ತಾನೆ. ಈಗ ನಿಮ್ಮ ಅಜ್ಜಿ ಇವಳನ್ನ ಮರ್ತೋಗ್ಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಈ ಬ್ಲಾಸ್ಮರ್ ನಿಮ್ಮ ಅಜ್ಜಿಗೆ ಕಾಣಿಸೋದಿಲ್ಲ. ಆಗ ಇವಳಿಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಇವರು ಬ್ಲಾಸ್ಮರ್ನ ಇವ್ರ ಮನೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಇವ್ರ ಮನೇಲಿ ಇವ್ರ ಅಜ್ಜಿ ಡ್ಯಾನ್ಸ್ ಮಾಡಿದಂತಹ ಒಂದು ಸಾಂಗ್ ಇರುತ್ತೆ. ಆ ಸಾಂಗ್ ನ ಪ್ಲೇ ಮಾಡ್ಬಿಟ್ಟು ಇವರಿಬ್ರು ಔಚಿಕೊಂಡು ಕೂತ್ಕೋತಾರೆ. ಇವ್ರ ಅಜ್ಜಿ ಆ ಸಾಂಗ್ಗೆ ಹಾಗೆ ನೆನ್ಸ್ಕೊಂಡೆ ಡ್ಯಾನ್ಸ್ ಆಡಕ್ ಶುರು ಮಾಡ್ಬಿಡ್ತಾಳೆ. ಡ್ಯಾನ್ಸ್ ಆಡ್ತಾ ಇವಳು ಬ್ಲಾಸ್ಮರ್ ನ ನೆನ್ಸ್ಕೊಳಕ್ ಶುರು ಮಾಡ್ತಾಳೆ. ಈ ಬ್ಲಾಸ್ಮರ್ ನ ನೆನ್ಸ್ಕೊಂಡಿರೋದ್ರಿಂದ ಇವಳನ್ನ ಒಂದು ಬಾಡಿಯಿಂದ ಒಂದು ಲೈಟ್ ಕ್ರಿಯೇಟ್ ಆಗುತ್ತೆ. ಈ ಲೈಟ್ ಕ್ರಿಯೇಟ್ ಆದಾಗ್ಲೇ ಅವಳ
ಅವಳಿಗೆ ಇವಳು ಇನ್ನೂ ಜ್ಞಾಪಕಿದ್ದಾಳೆ ಅನ್ನೋ ಒಂದು ಸಿಗ್ನಲ್ ಬರುತ್ತೆ. ಈಗ ಇವಳನ್ನ ನೋಡ್ಬೋದು ಅಂತ ಒಂದು ಸಿಗ್ನಲ್ ಕೂಡ ಬರುತ್ತೆ. ಇದನ್ನೆಲ್ಲ ಕ್ಯಾಲ್ವಿನ್ ನೋಡ್ತಾ ಇರ್ತಾನಲ್ಲ, ಇವನಿಗೆ ಗೊತ್ತಾಗುತ್ತೆ ಇವಳು ಏನಾರ ಒಂದ್ ಮಾಡೇ ಮಾಡ್ತಾಳೆ, ಎಲ್ಲ ಇಫ್ಗಳಿಗೂ ಒಂದ್ ದಾರಿನ ತೋರಿಸ್ತಾಳೆ ಅಂತ ಇವ್ನು ಅನ್ಕೊಂಡಿರ್ತಾನೆ. ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಇವಳ ಹತ್ರ ಕಾಸ್ಮೋ ಅನ್ನೋ ಒಬ್ಬ ಡಿಟೆಕ್ಟಿವ್ ಇಫ್ ಬರ್ತಾನೆ. ಇಫ್ ಬಂದ್ಬಿಟ್ಟು ಅವ್ನಿಗೊಂದು ಫೈಲ್ ನ ಕೊಡ್ತಾನೆ. ಈ ಫೈಲ್ ಒಳಗಡೆ ಏನಿರುತ್ತೆ ಅಂದ್ರೆ ಈ ಇಫ್ಗಳನ್ನ ಹಳೆ ಮಕ್ಳುಗಳು ದೊಡ್ಡವರಾಗಿರ್ತಾರಲ್ಲ ಅವರೆಲ್ಲ ಎಲ್ಲೆಲ್ಲಿದ್ರೆ ಏನ್ ಕೆಲಸ ಮಾಡ್ತಾ ಇದಾರೆ ಆ ಒಂದು ಲಿಸ್ಟ್ ಇರುತ್ತೆ. ಈಗ ಇವಳು ಬ್ಲೂನ ಒಂದು ಹಳೆ ಫ್ರೆಂಡ್ ಜೊತೆಗೆ ಮೀಟಪ್ ಮಾಡ್ಸೋಣ ಅಂತ ಇವಳು ಅನ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಅವನ್ನ ಹುಡುಕೊಂಡು ಇವ್ರು 3 ಜನ ಹೋಗಿರ್ತಾರೆ. ಬ್ಲೂಗಂತೂ ಇದು ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವನ ಒಂದು ಹಳೆ ಮಗುನ ಮೀಟ್ ಮಾಡಕ್ ಹೋಗ್ತಾ ಇರ್ತಾನಲ್ಲ, ಅವ್ನು ಫುಲ್ ದೊಡ್ಡವನಾಗಿರ್ತಾನಲ್ಲ, ಅವನ್ನ ಮೀಟ್ ಮಾಡೋದಕ್ಕೆ ಇವನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಜಾಯ್ನ ಹುಡುಕೊಂಡು ಹೀಗೆ ಹೋಗ್ತಾ ಇರ್ತಾರೆ. ಹಾಗೆ ಇವ್ರಿಗೆ ಜಾಯ್ ಕಾಣಿಸ್ತಾನೆ. ಜಾಯ್ನ ನೋಡ್ಬಿಟ್ಟು ಬ್ಲೂಗಂತೂ ತುಂಬಾ ಖುಷಿ ಆಗುತ್ತೆ. ಜಾಯ್ ಒಂದು ಹೋಟೆಲ್ಗೆ ಬಂದಿರ್ತಾನೆ ತಿಂಡಿ ತಿನ್ನೋಣ ಅನ್ಬಿಟ್ಟು. ಆಗ ಅವನು ವಾಶ್ರೂಮ್ಗೆ ಹೋಗ್ತಾನೆ. ಇದೇ ಸರಿಯ ಟೈಮು, ಅವನ್ನ ಮಾತಾಡ್ಸ್ಬೇಕು, ನೀನು ಹೋಗ್ಬೇಕು ಅಂದ್ಬಿಟ್ಟು ಈ ಬ್ಲೂನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಬ್ಲೂ ಆ ವಾಶ್ರೂಮ್ ಒಳಗಡೆ ಹೋಗ್ಬಿಟ್ಟು ಅವನ ಹತ್ರ ಮಾತಾಡೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವ್ನು ಕಾಣಿಸೋದಿಲ್ವಲ್ಲ, ಅವ್ನಿಗೆ ಆಕ್ಸಿ ಬಂದ್ಬಿಟ್ಟು ಜೋರಾಗಿ ಆಕ್ಸಿ ಮಾಡಿರೋದ್ರಿಂದ ಅವ್ನ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅಲ್ಲಿಂದ ಟಕ್ಕನಿಗೆ ದುಂಟೋಗ್ಬಿಡ್ತಾನೆ. ಇವನು ಇನ್ನು ಕಾಣಿಸ್ತಾ ಇರೋದಿಲ್ಲ ಅವನು, ಯಾಕಂದ್ರೆ ಜಾಯಿ ಒಂದು ಇಂಟರ್ವ್ಯೂಗೆ ಹೋಗ್ತಿರ್ತಾನೆ. ಆ ಟೆನ್ಷನ್ ಅಲ್ಲಿ ಇರ್ತಾನೆ ಇವನು. ಇದನ್ನ ನೋಡ್ಬಿಟ್ಟು ಇವನಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಅವನಿಗೆ ನಂಗೆ ಗ್ಯಾಪ್ ಕೇಳ, ಇವೆಲ್ಲ ವೇಸ್ಟ್, ಬರ್ರಿ ನಾವು ಇಲ್ಲಿಂದ ಹೋಗೋಣ ಅಂತ ಇವನು ಹೇಳ್ತಿರ್ಬೇಕಾದ್ರೆ ಆಗ ಬಿಗೆ ಮತ್ತೆ ಒಂದು ಐಡಿಯಾ ಬರುತ್ತೆ. ಬಿ ಬ್ಲೂನ ಒಂದು ಇಂಟರ್ವ್ಯೂ ತಗೋಬೇಕಾದ್ರೆ ಇವನು ನೋಡ್ಕೊತಿದ್ದಂತ ಒಂದು ಮಗುಗೆ ತುಂಬಾ ಇಷ್ಟವಾಗಿರುವಂತ ಒಂದು ತಿನ್ನೋ ವಸ್ತುನ ಹೆಸರನ್ನ ಹೇಳಿರ್ತಾನೆ. ಒಂದು ಡಿಫ್ರೆಂಟ್ ಆಗಿರೋ ಕೇಕ್ ಹೆಸರು ಅದು. ಅದಕ್ಕೋಸ್ಕರ ಇವಳು ಬಂದು ಈ ಒಂದು ಐಡಿಯಾ ಬಂದಿರೋದ್ರಿಂದ ನಾನು ಎಲ್ಲ ಹೋಗ್ಬಿಟ್ಟು ತಗೊಂಡ್ಬರ್ತೀನಿ ಇರ್ಬಿಟ್ಟು ಹೊರಟೋಗ್ತಾಳೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಜಾಯ್ ಒಂದು ಆಫೀಸ್ ಅಲ್ಲಿ ಕೂತಿರ್ತಾರೆ. ಇವರು ಕೂಡ ಆ ಆಫೀಸ್ ಒಳಗಡೆ ಹೋಗ್ತಾರೆ. ಅವನ ಎದುರುಗಡೆನೆ ಕೂತ್ಕೋತಾರೆ. ಈ ಬ್ಲೂ ಹೋಗ್ಬಿಟ್ಟು ಅವ್ನ ಪಕ್ಕ ಕೂತ್ಕೊಳ್ಳುತ್ತೆ. ಕೂತಿರ್ಬೇಕಾದ್ರೆ ಬಿ ಏನ್ ಮಾಡ್ತಾಳೆ ಅಂದ್ರೆ ಇವಳು ತಂದಿದ್ದಂತ ಒಂದು ಫುಡ್ ನ ಓಪನ್ ಮಾಡಿ ತಿಂತಾ ಇರ್ತಾಳೆ ಅವನ್ ಮುಂದೆನೆ. ಈ ಸ್ಮೆಲ್ ಅವ್ನು ಹೊಡೆದ್ಬಿಟ್ಟು ಇವನ್ಗೆ ಹಳೆ ಮೆಮೊರಿ ಎಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಹಾಗೆ ಹಳೆದೆಲ್ಲ ಜ್ಞಾಪಿಸ್ಕೊತಿರ್ಬೇಕಾದ್ರೆ ಬ್ಲೂನ ಒಂದು ಮೈಯಿಂದ ಒಂದು ಲೈಟ್ ಬ್ಲಿಂಕ್ ಆಗಕ್ ಶುರುವಾಗುತ್ತೆ. ಸೇಮ್ ಅದೇ ರೀತಿ ಇನ್ನೇನು ಜ್ಞಾಪಿಸ್ಕೊಬೇಕು ಅನ್ನೋಷ್ಟರಲ್ಲಿ ಇವನ್ನ ಮೀಟಿಂಗಿಗೆ ಇಂಟರ್ವ್ಯೂಗೆ ಕರೆದು ಬಿಡ್ತಾರೆ. ಅದಕ್ಕೋಸ್ಕರ ಇವನು ಎದುರು ಹೋಗ್ಬಿಡ್ತಾನೆ. ಇದರಿಂದ ಕೂಡ ನಮ್ಗೆ ಬೇಜಾರಾಗ್ಬಿಡುತ್ತೆ ಬ್ಲೂಗೆ. ಅದಕ್ಕೋಸ್ಕರ ಇವ್ರುಗಳು ಹೋಗಿ ನೀನು ಅವನ್ನ ಮಾತಾಡ್ಸೋ ಸರ್ ಹೋಗುತ್ತೆ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಇವನು ಒಳಗಡೆ ಹೋಗಕ್ಕಿಂತ ಮುಂಚೆ ಆಚೆಗಡೆ ನಿಂತ್ಕೊಂಡಿರ್ತಾನೆ ಭಯ ಪಡ್ಕೊಂಡು ಇಂಟರ್ವ್ಯೂಗೆ ಒಳಗಡೆ ಹೋಗಕ್ಕಿಂತ ಮುಂಚೆ. ಆಗ ಬ್ಲೂ ಅವನ ಹತ್ರ ಬಂದ್ಬಿಟ್ಟು ಅವನ್ನ ಟಚ್ ಮಾಡಿದ ತಕ್ಷಣ ಅವನಿಗೆ ಅದು ಫೀಲ್ ಆಗ್ಬಿಡುತ್ತೆ. ಈ ಬ್ಲೂನ ಇನ್ನೂ ಜ್ಞಾಪಕಕ್ಕೆ ಕೊಂಡಿರ್ತಾನೆ ಇನ್ನು. ಹಾಗಾಗಿ ಅವನಿಗೆ ಒಂದು ಧೈರ್ಯ ತುಂಬಿ ಕಳಿಸ್ತಾನೆ, ಈ ಕೆಲಸನ ನೀನು ಮಾಡ್ತೀಯಾ ಹೋಗು ಅಂತ. ಇದಕ್ಕೋಸ್ಕರ ಅವನಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬಂದು ಒಳಗಡೆ ಹೋಗಿ ಇಂಟರ್ವ್ಯೂ ಕೊಡ್ತಾನೆ. ಇಲ್ಲಿ ಬ್ಲೂಗೆ ತುಂಬಾ ಖುಷಿ ಆಗ್ಬಿಟ್ಟು ಬಿನ ಹಗ್ ಮಾಡ್ಕೋತಾನೆ. ಥ್ಯಾಂಕ್ ಯು, ನನ್ನ ಹಳೆ ಫ್ರೆಂಡ್ ನನ್ಗೆ ವಾಪಸ್ ಕೊಡ್ಸಿದಕ್ಕೆ ಅಂತ. ಇದಾದ್ಮೇಲೆ ಇವರು ವಾಪಸ್ ಇವ್ರ ಜಾಗಕ್ಕೆ ವಾಪಸ್ ಬರ್ತಾರೆ. ಅವ್ರ ಹತ್ರ ಕೂಡ ಈ ರೀತಿ ನನ್ನ ಒಂದು ಹಳೆ ಫ್ರೆಂಡ್ ಸಿಕ್ಕಿದ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಇದನ್ನ ನೋಡಿ ಇವರಿಬ್ರಿಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ಇವರು ಆ ಮೂಮೆಂಟ್ ನ ಎಂಜಾಯ್ ಮಾಡ್ಬಿಟ್ಟು ವಾಪಸ್ ಇವ್ರ ಮನೆಗೆ ಬಂದಾಗ ಇವರು ಗ್ರ್ಯಾಂಡ್ ಮದರ್ ಸ್ವಲ್ಪ ಗಾಬರಿಯಲ್ಲಿ ಇರ್ತಾರೆ. ಗ್ರ್ಯಾಂಡ್ ಮದರ್ಗೆ ಏನಾಯ್ತು ಅಂತ ಕೇಳಿದಾಗ ಇವ್ರ ತಂದೆಗೆ ಆಪರೇಷನ್ ಆಗಿರುತ್ತೆ. ಆದ್ರೆ ಇವ್ರ ತಂದೆಗೆ ಇನ್ನೂ ಜ್ಞಾನ ಬಂದಿರೋದಿಲ್ವಂತೆ. ಇದಕ್ಕೋಸ್ಕರ ಇವಳು ಬೇಜಾರು ಮಾಡ್ಕೊಂಡು ವಾಪಸ್ಸು ಕೆಲ್ವಿನ್ ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಇದು ನನ್ನ ಕೈಲಾಗ್ತಿಲ್ಲ ಅಂತ ಹೇಳ್ತಾಳೆ. ಏನಾಗ್ತಿಲ್ಲ ನಿನ್ಗೆ ಅಂದಾಗ ನೀವು ಮತ್ತೆ ನನ್ನ ತಂದೆಗೆ ಗುಡ್ ಬೈ ಹೇಳೋ ಪರಿಸ್ಥಿತಿ ನಂಗೆ ಬೇಡ ಅಂತ ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವನು ಕೂಡ ಸರಿ ಆಯ್ತು, ನಿಮ್ ತಂದೆ ಸ್ಟೋರಿ ಹೇಳೋ, ನಿನ್ನ ಬಿಟ್ಟು ಹೋಗ್ಬೇಡ ಅಂತ ನೀನ್ ಕೇಳ್ಕೊ. ಅವಾಗ ನಿನ್ ತಂದೆ ನಿನ್ ಜೊತೆನೆ ಇರ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಒಂದು ಧೈರ್ಯನ ತುಂಬಿ ಕಳಿಸ್ತಾನೆ. ಮತ್ತೆ ಇವ್ರ ಅಜ್ಜಿ ಜೊತೆಗೆ ಇವಳು ಹಾಸ್ಪಿಟ್ಲ್ ಬರ್ತಾಳೆ. ಹಾಸ್ಪಿಟ್ಲ್ ಬಂದ್ಬಿಟ್ಟು ಇವ್ರ ತಂದೆ ಇರುವಂತ ಒಂದು ICUಗೆ ಹೋಗ್ತಾಳೆ. ಹೋಗ್ಬಿಟ್ಟು ಅವ್ರ ತಂದೆ ಹತ್ರ ಕೂತ್ಕೊಂಡು ಇವಳೊಂದು ಕಥೆನ ಹೇಳಕ್ ಶುರು ಮಾಡ್ತಾಳೆ. ಯಾಕೆಂದ್ರೆ ಅವ್ರ ತಂದೆಗೆ ಇವಳು ಹೇಳಂತ ಕಥೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇವಳಂತೂ ಕಥೆನ ಹೇಳ್ತಾಳೆ. ಯಾವ ಕಥೆ ಹೇಳ್ತಾಳೆ ಅಂದ್ರೆ ಇವಳ ಒಂದು ಲೈಫ್ ಸ್ಟೋರಿ ತರನೇ ರೀಸೆಂಟ್ ಆಗಿ ಇವಳ ಹತ್ರ ಏನೇನಾಯ್ತು, ಮತ್ತೆ ಇವಳ ಹಳೆ ಜೀವನದಲ್ಲೆಲ್ಲ ಏನೇನಾಯ್ತು, ಇದರಿಂದ ಏನ್ ಎಫೆಕ್ಟ್ ಇತ್ತು ಇವಳ ಲೈಫ್ಗೆ ಅಂತ ಆ ಒಂದು ಕಥೆನೆಲ್ಲ ಹೇಳ್ತಾ ಇರ್ತಾಳೆ. ಈ ರೀತಿ ಒಂದು ಕಥೆನ ಹೇಳ್ಬಿಟ್ಟು ನಾನು ಆಲ್ರೆಡಿ ನನ್ನ ತಾಯಿನ ಕಳ್ಕೊಂಡಿದ್ದೀನಿ, ಈಗ ನಿನ್ನೂ ಕೂಡ ನನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ದಯವಿಟ್ಟು ಎದು ಅಂತ ಕೇಳ್ಕೊಂಡು ಅಳ್ತಾ ಇರ್ತಾಳೆ. ಆಗ ಅವ್ರ ತಂದೆಗೂ ಕೂಡ ಆ ಕಥೆ ಇಷ್ಟ ಆಗಿ ಇದು ತುಂಬಾ ಚೆನ್ನಾಗಿತ್ತು ಕಥೆ ಅಂತ ಇವ್ರ ತಂದೆ ಸ್ವಲ್ಪ ಕಾಮಿಡಿ ಎಲ್ಲ ಅವಳ ಮಗ್ಳಿಗೆ ಕಂಡ್ಬಿಟ್ಬಿಟ್ಟು ಹೇಳ್ತಾನೆ. ಇದನ್ನ ನೋಡಿ ಇವಳಿಗೂ ಖುಷಿ ಆಗ್ಬಿಡುತ್ತೆ. ನಿಂಗೆ ರೆಸ್ಟ್ ಹೋಗು ಅಂತ ಹೇಳ್ಬಿಟ್ಟು ಆಚೆ ಬಂದ್ಬಿಟ್ಟು ಅವ್ರ ಅಜ್ಜಿ ಹತ್ರ ತಂದೆಗೇನು ಆಗಿಲ್ಲ, ಸರಿ ಇದಾರೆ ಅಂತ ಹೇಳ್ತಾಳೆ. ಮತ್ತೆ ಇಲ್ಲಿಂದ ಸೀನು ಸ್ವಲ್ಪ ದಿನ ಆದ್ಮೇಲೆ ಶಿಫ್ಟ್ ಆಗುತ್ತೆ. ಇಲ್ಲಿ ಬಿ ಕ್ಯಾಲ್ವಿನ್ಗೆ ಮತ್ತೆ ಅವ್ರ ಫ್ರೆಂಡ್ಸ್ ಗಳಿಗೆಲ್ಲ ಒಂದು ಗಿಫ್ಟ್ ನ ತಗೊಂಡು ಅವ್ರಿಗೆ ಕೊಡೋಣ ಅಂತ ಹೋಗ್ತಾ ಬಾಗ್ಲು ತಡ್ತಾ ಇರ್ತಾಳೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಆಗ ಪಕ್ಕದ ಮನೆ ಅಜ್ಜಿ ಬಂದ್ಬಿಟ್ಟು ಏನ್ ಬೇಕಪ್ಪ ಅಂದಾಗ ಇಲ್ಲಿ ನನ್ನ ಫ್ರೆಂಡ್ ಇರ್ತಾನೆ ಅಂತ ಕೇಳಿದಾಗ ಅಲ್ಲಿ ಯಾರು ಇರೋದಿಲ್ಲ, ಬೇಕಾದ್ರೆ ಓಪನ್ ಮಾಡ್ತೀನಿ ಅಂದ್ಬಿಟ್ಟು ಡೋರ್ನ ಓಪನ್ ಮಾಡ್ತಾಳೆ. ನೋಡಿದ್ರೆ ಅಲ್ಲಿ ಇಫ್ಗಳು ಇರೋದಿಲ್ಲ, ಎಲ್ಲ ಕೂಡ ಹೊಂಟೋಗ್ಬಿಟ್ಟಿರುತ್ತೆ. ಇದು ನೋಡಿ ಇವಳಿಗೆ ಬೇಜಾರಾಗ್ಬಿಟ್ಟು ವಾಪಸ್ಸು ತನ್ನ ಮನೆ ಬಂದು ಕೂತ್ಕೊಂಡಿರ್ತಾಳೆ. ಮತ್ತೆ ಹಳೆ ಫೋಟೋಗಳನ್ನೆಲ್ಲ ನೋಡ್ತಾ ಇರ್ತಾಳೆ. ಯಾಕೆಂದ್ರೆ ಇವಾಗ ಇವರು ಇಲ್ಲಿಂದ ಹೋಗ್ಬೇಕಾಗಿರುತ್ತೆ. ಇವ್ರ ಅಜ್ಜಿ ಮನೆಯಿಂದ ಬೇರೆ ದೇಶದಲ್ಲಿ ಇರ್ತಾರೆ, ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾನೆ ಅವನ ತಂದೆ. ಮತ್ತೆ ಇವಳು ಕೂಡ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಕಾರ್ ಟಿಕ್ಕಿ ಇರ್ಬೇಕಾದ್ರೆ ಆಗ ಒಂದು ಬಾಕ್ಸ್ ಕೆಳಗಡೆ ಬಿದ್ದಾಗ್ಬಿಡುತ್ತೆ. ಆ ಬಾಕ್ಸ್ ಅಲ್ಲಿ ಇರೋ ಕೆಲವು ವಸ್ತುಗಳನ್ನ ಎತ್ಕೋತಿರ್ಬೇಕಾದ್ರೆ ಇವಳಿಗೆ ಒಂದು ಡ್ರಾಯಿಂಗ್ ಫೋಟೋ ಸಿಗುತ್ತೆ. ಇವಳೊಂದು ಡ್ರಾಯಿಂಗ್ ನ ಬಿಡಿಸಿರ್ತಾಳೆ ಇವಳು ತಂದೆ ತಾಯಿದು ಅದನ್ನೆಲ್ಲ. ಮತ್ತೆ ಇವಳ ಜೊತೆಗೆ ಈ ಒಂದು ಇಫ್ನು ಕೂಡ ಬಿಡಿಸಿರ್ತಾಳೆ. ಇದು ಯಾರಂದ್ರೆ ಬೇರೆ ಯಾರು ಅಲ್ಲ, ಈ ಕೆಲ್ವಿನ್ ಇವಳನ್ನ ಒಂದು ಚಿಕ್ಕ ವಯಸ್ಸಲ್ಲಿದ್ದಂತ ಒಂದು ಇಫ್ ಅಂದ್ರೆ ಇಮ್ಯಾಜಿನರಿ ಫ್ರೆಂಡ್. ಆದ್ರೆ ಇವಳಿಗೆ ಗೊತ್ತಾಗ್ತಾ ಇರೋದಿಲ್ಲ ನನ್ನ ಚಿಕ್ಕ ವಯಸ್ಸಲ್ಲಿದ್ದಂತಹ
ಇಫ್ ಯಾರು ಅಂತ ಇವಾಗ ಗೊತ್ತಾಯ್ತಲ್ಲ. ಹಾಗಾಗಿ ಅವನ ನೋಡ್ಕೊಂಡ್ ಬರೋಣ ಅನ್ಬಿಟ್ಟು ವಾಪಸ್ ಅದೇ ರೂಮ್ಗೆ ಹೋಗ್ತಾಳೆ. ಹೋಗ್ಬಿಟ್ಟು ಇನ್ನು ನಾನು ಇಷ್ಟು ದಿನದಿಂದ ಜ್ಞಾಪಿಸ್ಕೊಳ್ಳಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು. ಹಾಗಾಗಿ ನೀನ್ ನನ್ನ ಜೊತೆ ಯಾವಾಗ್ಲೂ ಇರ್ತೀಯ, ನನ್ನ ದೊಡ್ಡೋಳಾದ್ಮೇಲೂ ಕೂಡ ನೀನು ನನ್ನ ಜೊತೆನೆ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಹಾಕಿ ಹಾಗೆ ಅವನ್ನ ಜ್ಞಾಪಿಸ್ಕೋತಾಳೆ. ಆಗ ನೋಡ್ತಿದ್ದಂಗೆನೆ ಅವನ್ ಮುಂದೆಗೆ ಆ ಎಲ್ಲಾ ಇಫ್ಗಳು ಮತ್ತೆ ವಾಪಸ್ ಬರ್ತಾರೆ. ಇದನ್ನ ನೋಡಿ ಕ್ಯಾಲ್ವನ್ನ ಕ್ಲೀನ್ ಆಗಿ ಹೋಗಿ ತಕ್ಕೊಂಡ್ಬಿಡ್ತಾಳೆ. ಅವನು ಕೂಡ ನಾನು ಯಾವಾಗ್ಲೂ ಕೂಡ ನಿನ್ ಜೊತೆನೆ ಇರ್ತೀನಿ, ದೊಡ್ಡವಳಾದ್ರೂ ಸರಿ, ನಿನ್ ಚಿಕ್ಕ ಮಗುವಾಗಿರೋ ಸರಿ, ತಲೆ ಕೆಡ್ಸ್ಕೊಂಡ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ. ಇವಳು ಕೂಡ ಖುಷಿಯಿಂದಾನೆ ಆ ಮನೆಯಿಂದ ಬಂದ್ಬಿಡ್ತಾಳೆ. ಮನೆಯಿಂದ ಬಂದು ಅವ್ರ ಅಜ್ಜಿ ಮನೆಯಿಂದ ಅಲ್ಲಿಂದ ಕಾರ್ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ನಾವು ನೋಡ್ತೀವಿ ಇವ್ರ ಅಜ್ಜಿಗೆ ಈ ಬ್ರೋಸ್ಮರು ಕಾಣಿಸ್ತಾ ಇರ್ತಾಳೆ. ಈ ಬ್ರೋಸ್ಮರ್ ಜೊತೆಗೆ ಈ ಅಜ್ಜಿ ಜೀವನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ತಾಳೆ. ಮತ್ತೆ ಇಲ್ಲಿಂದ ಸೀನ್ ನಮ್ಗೆ ಸ್ವಲ್ಪ ಪೋಸ್ಟ್ ಕ್ರೆಡಿಟ್ ಸೀನ್ ಗೆ ಹೋಗುತ್ತೆ. ಇಲ್ಲಿ ಎಲ್ಲಾ ಇಫ್ಗಳನ್ನ ಅವರ ಒಂದು ಹಳೆಯ ಒಂದು ಮಕ್ಳುಗಳ ಜೊತೆಗೆ ಸೇರಿಸ್ತಾ ಇರ್ತಾನೆ. ಕೆವೆನೋ ಯಾರ ಮಕ್ಳುಗಳು ಯಾರ ಜೊತೆ ಇದ್ರು ಅಂದ್ಬಿಟ್ಟು ಅವ್ರ ಜೊತೆಗೆ ಆ ಮಕ್ಳುಗಳನ್ನ ಸೇರಿಸ್ತಾ ಇರ್ತಾರೆ. ಈ ಬೆಂಜಮಿನ್ ಅಂತ ಒಂದು ಹುಡುಗ ಇದನ್ನಲ್ಲ, ಅವನ್ಗೂ ಕೂಡ ಒಂದು ಇಫ್ ನ ಜೊತೆಗೆ ಹಾಕ್ತಾರೆ. ಡ್ರ್ಯಾಗನ್ ರೀತಿ ಒಂದು ಇಫ್ ನ ಜೊತೆಗೆ ಹಾಕ್ತಾರೆ. ಮತ್ತೆ ಇಫ್ ಗಳಿಗೆ ಅವುಗಳು ಓನರ್ಗಳನ್ನೆಲ್ಲ ಅವ್ರವ್ರಗಳಿಗೆ ಒಪ್ಪಿಸ್ಬಿಟ್ಟು ಇವನ್ಗೆ ಇದನ್ನ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಸೀನು ನಮ್ಗೆ ಬಿನೇ ತಂದೆ ಕಡೆ ಶಿಫ್ಟ್ ಆಗುತ್ತೆ. ಬಿ ತಂದೆ ಮನೆಯೊಳಗಡೆ ಬಂದಾಗ ಇವಂಗೂ ಕೂಡ ಒಬ್ಬ ಇಫ್ ಇರ್ತಾನೆ, ಅಂದ್ರೆ ಇಮ್ಯಾಜಿನರಿ ಫ್ರೆಂಡ್ ಇರ್ತಾನೆ. ಅವ್ನ್ ಬೇರೆ ಯಾರು ಅಲ್ಲ, ಈ ಮಾಯಾಗಿರುವಂತ ಒಂದು ಇಫ್ ಇರುತ್ತಲ್ಲ ಕೀತ್ ಅಂತ, ಆ ಒಂದು ಇಫ್ ಇವನ್ಗೆ ಚಿಕ್ಕ ವಯಸ್ಸಿಂದ ಫ್ರೆಂಡು. ಈಗ ಆ ಇಫ್ ಇವನ್ ಜೊತೆ ಬಂದಿರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಏನಾದ್ರು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಒಂದ್ ಸಲ ನಿಮ್ಗೆ ಇಷ್ಟ ಆಗುತ್ತೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಬಿಡಬೇಕಾಗಿರೋದು ಅಷ್ಟೇ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದು ಒಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.